ಕರಾವಳಿ ಅಂದ್ರೇ ಒಂದು ದೈವತ್ವದ ನಾಡು. ಅಲ್ಲಿ ಕಾಲಿಟ್ಟಾಗಲೇ ನಮ್ಗೆ ಆ ಅನುಭವ ಆಯಿತು. ಅದು ಕೂಗು ಕೇಳಿಸ್ತಾ ಇದೆ, ಅಣ್ಣ ಕೂಗ್ತಿರೋದು, ಓ ಅಂತ ಕೂಗ್ತಾ ಇರೋದು ಕೂಗು ಕೇಳಿಸ್ತಾ ಇದೆ ನನ್ನ ಕಿವಿಗೆ. ಎಲ್ಲೋ ಇಂಟ್ರೋಲ್ ಬ್ಲಾಕಲ್ಲಿ ಒಂದು 17 ನಿಮಿಷನೋ ಒಂದಷ್ಟು ಸ್ವಲ್ಪ ಹೊತ್ತು ಬಂದು ಹೋಗ್ತಿದ್ದೆ ಅಷ್ಟೇ. ಅಂಥವ್ರು ಇಡೀ ಸಿನಿಮಾ ಪೂರ್ತಿ ಕ್ಯಾರಿ ಆಗ್ತಿದೆಯಲ್ಲ. ದೈವವನ್ನು ನಂಬಿದವರಿಗೆ ಒಳ್ಳೆಯದಾಗುತ್ತೆ ಅನ್ನೋದಕ್ಕೆ ಕಾರಣನೇ ರಿಷಬ್ ಶೆಟ್ಟಿ ಸರ್. ಅಂದರೆ ನೀಲಿ ಮುಖ ಕಾಣಿಸ್ತು, ಆ ಮುಖ ಶಿವಪ್ಪನ ಮುಖ ಆಗಿತ್ತು. ಹಾಯ್ ಹಲೋ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಸಿರಿ ಟಿವಿ. ನಾನು ದಿವ್ಯಶ್ರೀ. ಇವತ್ತಿನ ಸಿನಿ ಸ್ಟೋರಿ ವಿತ್ ಸಿರಿ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕಾಂತಾರ ಸಿನಿಮಾದ ನಟರಾದಂತಹ ಹನುಮಂತ್ ಅವರು. ಬನ್ನಿ ಅವ್ರ ಜೊತೆ ಮಾತಾಡಿ ಮತ್ತಷ್ಟು ಹೆಚ್ಚಿನ ವಿಷಯಗಳನ್ನು ತಿಳ್ಕೋಣ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ನಾನು ತುಂಬ ಚೆನ್ನಾಗಿದ್ದೀನಿ. ಸಿನಿಮಾ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಪಂಚೆ ಇದು ಯಾಕೆ ಸರ್ ಈ ಒಂದು ಅಂದರೆ ಈ ಕಾಲದಲ್ಲಿ ಯಾವಾಗಲೂ ಪ್ಯಾಂಟು ಶರ್ಟ್ ಅನ್ನೋದೇ ಇರುತ್ತೆ, ಬಟ್ ನೀವೇನು ತುಂಬ ಡಿಫ್ರೆಂಟಾಗಿ ಕಾಣ್ತಿದ್ದೀರಾ? ಡಿಫ್ರೆಂಟ್ ಆಗಲ್ಲ, ಆ್ಯಕ್ಚುಲಿ ನಾನು ಇರೋದೇ ಹೀಗೆ. ಯಾಕಂದರೆ ಇದು ನಮ್ಮ ಭಾರತೀಯ ಪರಂಪರೆ, ನಮ್ಮ ಮೂಲ. ಸೊ ನಮ್ಮ ಅಪ್ಪ ಅಮ್ಮ ನನಗೆ ಚಡ್ಡಿ ಪ್ಯಾಂಟ್ ಹಾಕಿದರೆ ಬೈತಾರೆ, ಬಡಿತಿದ್ರು. ಸೊ ಪಂಚೆ, ನಾನು ಉತ್ತರ ಕರ್ನಾಟಕದವನಾಗಿರೋದ್ರಿಂದ ಪಂಚೆ ಶರ್ಟ್ ಇದೆಲ್ಲ ಹಾಕ್ತೀವಿ. ಸೊ ನನಗಿದು ಕ್ಯಾಶುವಲ್ ವೇರ್. ಯಾವಾಗಾದರೂ ಆಚೆ ಶೂಟಿಂಗ್ ಅಂತ ಬಂದಾಗ ಮಾತ್ರ ಪ್ಯಾಂಟು ಆ ಥರದ್ದೆಲ್ಲ ಹಾಕ್ತೀನಿ. ಮನೇಲಿರೋ ರೀತಿನೂ ಹೀಗೆ ಇದೇ ರೀತಿ. ಮತ್ತೆ ಗಡ್ಡ ಇದೆಲ್ಲ. ಸೊ ಇದನ್ನ ಬಿಟ್ಟಿದ್ದು ಥಿಯೇಟ್ರಲ್ಲಿ ನಾನು ನಾಟಕ ಮಾಡಬೇಕಾದ್ರೆ, ಸೊ ಥಿಯೇಟ್ರ್ ಕೆಲಸ ಮಾಡ್ತಾ ಮೂಲತಃ ರಂಗಭೂಮಿ ಕಲಾವಿದ. ನಂದು ಸಾಣೆಹಳ್ಳಿಲಿ ಕೋರ್ಸ್ ಆಗಿದೆ, ಡಿಪ್ಲೊಮಾ ಕೋರ್ಸ್. 2018-19ರಲ್ಲಿ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳೇನಿದಾರಲ್ಲ, ಶಿವಕುಮಾರ ಸ್ವಾಮೀಜಿಗಳು. ಸೊ ಅಲ್ಲಿ ಅವರ ಸಂಸ್ಥೆ ಇದೆ, ಶ್ರೀ ಶಿವಕುಮಾರ ರಂಗಪ್ರಯೋಗ ಶಾಲೆ ಅಂತ ಹೇಳಿ. ಅಲ್ಲಿ ನಂದು ರಂಗ ತರಬೇತಿ ಆಗಿದೆ. ನೀವು ಎಷ್ಟು ವರ್ಷಗಳಿಂದ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿದ್ದೀರಾ? ಸೊ ಈಗ ನಾನು ಬಂದು 2 ವರ್ಷ ಆಯಿತು. ಇದಕ್ಕೂ ಮುಂಚೆ 2018ರಿಂದ ನಾನು ಥಿಯೇಟ್ರ್ ಫೀಲ್ಡಲ್ಲಿ ಕೆಲಸ ಮಾಡ್ತಿದ್ದೆ. ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾ ನಟ, ನಿರ್ದೇಶಕನಾಗಿ, ವ್ಯವಸ್ಥಾಪಕನಾಗಿ ಕೆಲಸ ಮಾಡ್ತಿದ್ದೆ. ಈಗ ಬಂದು 2 ವರ್ಷ. 2 ವರ್ಷ, 3 ವರ್ಷ ಮೇಲಾಯಿತು. ಲಾಕ್ಡೌನ್ ಬಿಫೋರ್, ಆಫ್ಟರ್ ಲಾಕ್ಡೌನ್. ಓಕೆ, ಎಷ್ಟು ಸಿನಿಮಾಗಳಲ್ಲಿ ನಟನೆ ಮಾಡಿ? ನಾನು ಒಂದು 4 ಸಿನಿಮಾ. ನಿಮ್ಮ ಮೊದಲನೇ ಸಿನಿಮಾ ಯಾವುದು? ನನ್ನ ಮೊದಲನೇ ಸಿನಿಮಾ ಬಂದು ಕರಾಸ್ತ್ರ ಅಂತ ಹೇಳಿ, ಬ್ಯಾಡಗಿಲಿ. ಮೊನ್ನೆ ರೀಸೆಂಟಾಗಿ ರಿಲೀಸ್ ಆಯಿತು. ಆಫ್ಟರ್ ಲಾಕ್ಡೌನ್ ಫಸ್ಟ್ ಶೂಟ್ ಆಗಿರೋ ಸಿನಿಮಾ ಅದು. ಅದಾದಮೇಲೆ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಅಂತ ಒಂದು ಸಿನಿಮಾ ಶೂಟ್ ಆಗಿದೆ. ಅದನ್ನು ಅದೇ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆ, ಇನ್ನು ಪೋಸ್ಟ್ ಪ್ರೊಡಕ್ಷನ್ ವರ್ಕ್. ಅದಾದ್ಮೇಲೆ ನಿಮಿತ್ತ ಮಾತ್ರ ಅಂತ ಒಂದು ಸಿನಿಮಾ ಮಾಡಿದೆ, ಅದು ರಿಲೀಸ್ ಆಯಿತು. ಅದು ಬಿಟ್ಟರೆ ಕಾಂತಾರ. 4 ಸಿನಿಮಾಗಳಲ್ಲಿ ನಿಮಗೆ ಬಹಳಷ್ಟು ಹೆಸರನ್ನ ಮಾಡಿಕೊಟ್ಟಿದ್ದಂಥ ಸಿನಿಮಾ ಯಾವುದು? ಅಫ್ಕೋರ್ಸ್ ಕಾಂತಾರ. ಹೇಗಿತ್ತು ಸರ್? ಅಂದರೆ ನೀವು ಆಡಿಷನ್ ಹೋಗಿ ಸೆಲೆಕ್ಟ್ ಆಗಿದ್ದ ಅಥವಾ? ಆಡಿಷನ್ ಮೇಡಮ್, ಆನ್ಲೈನ್ ಏನು ಇನ್ಸ್ಟಾದಲ್ಲಿ ನಾನು ಅದನ್ನು ನೋಡ್ಬಿಟ್ಟು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿ ಇದು ಮಾಡ್ತೆ. ಅದಾದಮೇಲೆ 3 ತಿಂಗಳಿಗೆ ಆಫ್ಲೈನ್ ಕರೆದ್ರು, ಕಾಲ್ ಮಾಡಿದ್ರು. ಸೊ ಇಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ ಅಲ್ಲಿ ಹೋಗಿ ನಾನು ಆಡಿಷನ್ ಅಟೆಂಡ್ ಮಾಡಿದೆ. ಆಡಿಷನ್ ಅಟೆಂಡ್ ಮಾಡಿದಾಗ ಒಂದಷ್ಟು ನಮ್ಮ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಹಂಚ್ಕೊಂಡು ನಾನು ಥಿಯೇಟ್ರದ್ದು ಒಂದು ಡೈಲಾಗ್ ಹೇಳಿದೆ. ಸೊ ಅದು ಅವ್ರಿಗೆ ಇಷ್ಟ ಆಯಿತು ಇಲ್ಲ ಗೊತ್ತಿಲ್ಲ, ಬಟ್ ನಾವು ನಿಮಗೆ ಓಕೆ ಅಂತ ಅನ್ನೋದಾದರೆ ನಿಮ್ಮನ್ನು ಕರೆಸ್ತೀವಿ ಅಂತ ಹೇಳಿ ನನ್ನ ಅಲ್ಲಿಗೆ ಕುಂದಾಪುರಕ್ಕೆ ಕರೆಸ್ಕೊಂಡು ಲುಕ್ ಟೆಸ್ಟ್ ಮಾಡಿದರು. ಫಸ್ಟ್ ಬೇರೆ ಕ್ಯಾರೆಕ್ಟರ್ ಇರುತ್ತೆ ಆ್ಯಕ್ಚುಲಿ. ನನಗೆ ಹೀರೋ ಟೀಮಲ್ಲಿ ಇರ್ತಿರ್ಲಿಲ್ಲ ಪಾತ್ರ. ಈ ಕಡಪ, ಈ ಬ್ಲ್ಯಾಕ್ ಮ್ಯಾಜಿಕ್ ಇನ್ನೋರು ನೋಡಿದ್ರೆ ಕಪ್ಪು, ಸೊ ಅದರಲ್ಲಿ ಒಂದು ಪಾತ್ರ ಇತ್ತು. ಸೊ ಅದು ಸಡನ್ನಾಗಿ ಒಂದಿನ ನನಗೆ ಅದೆಲ್ಲ ಇಂಟರ್ವ್ಯೂ ಆಗಿ ಕುಂದಾಪುರಕ್ಕೆ ಹೋಗಿ ಬಂದಾದಮೇಲೆ ನಾನು ಇದೇ ಥಿಯೇಟ್ರ್ ಫೀಲ್ಡಲ್ಲಿ ವರ್ಕ್ ಮಾಡ್ತಿದ್ದೆ, ಸ್ಟ್ರೀಟ್ ಪ್ಲೇ ಕೆಲಸ ಮಾಡ್ತಾಯಿದ್ದೆ. ಯಾವುದೋ ಒಂದು ಹಾಸನದ ಕಡೆ ಹೋದಾಗ ಕಾಲ್ ಮಾಡಿದ್ರು, ಇಲ್ಲ ನಿಮ್ಮ ಪಾತ್ರ ಚೇಂಜ್ ಆಗಿದೆ, ಸೊ ನೀವು ಇಮಿಡಿಯೇಟ್ ಹೊರಟು ಬರಬೇಕು ಅಂತಂದರು. ಇಲ್ಲ ಅದೇಗೆ ನಮ್ಗೆ ಗೊತ್ತಿಲ್ಲ, ಹಿಂಗೆ ಪಾತ್ರ ಚೇಂಜ್ ಮಾಡಿಬಿಡ್ತಾರೆ ಇವರು ಅಂತ ನಾನು ಒಂದು ಸ್ವಲ್ಪ ಡೈರೆಕ್ಷನ್ ಟೀಮ್ ಅವ್ರ ಹತ್ರ ಮಾತಾಡಿದ್ದೆ. ಇಲ್ಲ ನೀವು ಇಲ್ಲಿ ಬಂದೇ ಮಾತಾಡಬೇಕು, ಸೊ ನೀವು ಹೊರಟು ಬರಬೇಕು, ಸಡನ್ನಾಗಿ ಬರೋಕ್ಕಾಗಲ್ಲ, ನಾನು ಹಿಂಗೆ ನಾಟಕ ಮಾಡಿಸ್ತಾ ಇದ್ದೀನಿ, ಹಿಂಗೆ ಕೆಲಸ ಇದೆ, ಥಿಯೇಟ್ರ್ ವರ್ಕ್ ಮಾಡ್ತಾ ಇದ್ದೀನಿ, ನನಗೆ ಟೈಮ್ ಕೊಡಿ, ಅಟ್ಲೀಸ್ಟ್ 1-2 ದಿನ ಬಿಟ್ಟಾದರೂ ಬನ್ನಿ ಅಂತಂದರು. ಸರಿ ಅಂತೇಳಿ ಒಪ್ಕೊಂಡೆ. ನಾನು ಒಪ್ಕೊಂಡು 2 ದಿನ ಬಿಟ್ಬಿಟ್ಟು ಹೋದರೆ ಅವತ್ತು ಫಸ್ಟ್ ಡೇ ಶಾಟ್ ಯಾವುದು ಅಂತ ಅಂದರೆ ನಂದು ರಿಹರ್ಸಲ್ ಇತ್ತು ಅವತ್ತು. ಒಂದು ದಿನ ಅವ್ರು ಈ ರಾಘವಣ್ಣ ಅವರೆಲ್ಲ ಇದ್ರಲ್ಲ, ಈ ಗೇಂಡ ಅನ್ನೋ ಪಾತ್ರ ಮಾಡಿದವರು, ಪೋಂಕ್ರ ಮನ್ಸೂರ್ ಅವರೆಲ್ಲ ಮುಂಚೆನೇ ಹೋಗಿದ್ರು, 1 ವಾರ ಮುಂಚೆನೇ ಹೋಗಿದ್ರು. ಸೊ ನಾನು ಹೋಗ್ತಾ ಮ್ಯಾನೇಜರು ಮೆಸೇಜ್ ಹಾಕಿದ್ರು, ನಿಮ್ಮದು 100 ಡೇಸ್ ಸ್ಕೆಡ್ಯೂಲ್ ಆಗಿದೆ, ಸೊ ನೀವು ಇನ್ಮೇಲೆ ಇಷ್ಟು ದಿನ ಇರಬೇಕಾಗುತ್ತೆ. ನಾನು ಇದನ್ನೆಲ್ಲ ಪ್ರಶ್ನೆ ಮಾಡಬೇಕು ಅಂದ್ಕೊಂಡು ಹೋದರೆ ಫಸ್ಟ್ ಡೇ ರಿಹರ್ಸಲ್ ಇದೆ, ರಿಹರ್ಸಲ್ ನಡೀತಾ ಇತ್ತು. ಅಲ್ಲಿ ಹೋಗ್ತಿದ್ದಂಗೆ ಎಲ್ಲ ಅದೇ ರಿಹರ್ಸಲ್ ಮಾಡೋಣ ಅಂತ ಇತ್ತು. ಸೇರಿದಾಗ ನಾನು
ರಿಷಭಣ್ಣ ಬಂದಮೇಲೆ ಅವ್ರು ಡೈರೆಕ್ಷನ್ ಟೀಮ್ ಹತ್ರ ಮಾತಾಡಿದೆ, ನನ್ನ ಪಾತ್ರ ಯಾಕೆ ಇದನ್ನು ತೆಗೆದಿದ್ದೀರಿ, ನನಗೆ ಅದೇ ಪಾತ್ರ ಬೇಕಿತ್ತು ಅಂದಾಗ, ಇಲ್ಲ ನೀವು ಸರ್ ಹತ್ರ ಮಾತಾಡಿ, ಡೈರೆಕ್ಷನ್ ಟೀಮ್ಗೆ ಅವರೇ ಹೇಳಿದ್ದು, ಸೊ ನಾವು ಚೇಂಜ್ ಮಾಡಿದ್ದೀವಿ ಅಂತ. ಸರ್ ಬಂದ ತಕ್ಷಣ ಮಾತಾಡ್ಬೇಡ ಅಂತ ನಾವು ಸರ್ ಬಂದ ತಕ್ಷಣ ರಿಷಭಣ್ಣ ಬಂದ ತಕ್ಷಣ ನಾನು ಡೈರೆಕ್ಟಾಗಿ ಕೇಳ್ಬೇಡೋಣ ಅಂತ ಹೋದೆ. ಹಿಂಗೆ ಹೋಗ್ತಿದ್ದಂಗೆ ಎಲ್ಲ ಟೀಮ್ ಇತ್ತು, ಅವರಲ್ಲಿ ನಿಂತಿದ್ರು, ಅವರೇ ಕೇಳ್ಬಿಟ್ರಿ ನಿನ್ನ ಹೆಸ್ರು ಏನು ಮಗ ಅಂತಂದ್ರು. ಹನುಮಂತಣ್ಣ ಅಂತಂದೆ. ಓ ಹನುಮಂತ, ಎಲ್ಲೋ ಇಂಟರ್ವಲ್ ಬ್ಲಾಕಲ್ಲಿ ಒಂದು 17 ನಿಮಿಷನೋ ಒಂದಷ್ಟು ಸ್ವಲ್ಪ ಹೊತ್ತು ಬಂದು ಹೋಗ್ತಿದ್ದೆ ಅಷ್ಟೇ, ಅಂಥವ್ರು ಇಡೀ ಸಿನಿಮಾ ಪೂರ್ತಿ ಕ್ಯಾರಿ ಆಗ್ತಿದೆಯಲ್ಲೋ, ನಮ್ಮ ಜೊತೆ ಉಳಿಯೋಕೆ ಆಗ್ಬಿಡ್ತು ಅಂತಂದ್ರು. ಸೊ ಫುಲ್ ಖುಷಿ ಆಯಿತು, ಹ್ಯಾಪಿ ಆಯಿತು. ಸೊ ಅವ್ರ ಜೊತೆನೇ ಕ್ಯಾರಿ ಆದೆ, ಪ್ರಶ್ನೆ ಮಾಡೋಕ್ಕೆ ಹೋಗಲಿಲ್ಲ ನಾನು, ಯಾವುದೋ ದೇವರು ಕೊಟ್ಟ ಅವಕಾಶ, ಅಣ್ಣ ಕೊಟ್ಟ ಅವಕಾಶ ಅಂದ್ಕೊಂಡು ಅವ್ರ ಜೊತೆನೇ ಕ್ಯಾರಿ ಆದೆ. ಬೋಲಾ ಅನ್ನೋ ಪಾತ್ರ ನನ್ನ ಪಾಲಿಗೆ ಸಿಕ್ತು. ಎಷ್ಟು ದಿನ ನೀವಲ್ಲಿ ವರ್ಕ್ ಮಾಡಿದ್ರಿ ಸರ್? 170 ದಿನ. 170 ದಿನ ಅಂದರೆ ಕಂಪ್ಲೀಟ್ ಆಗಿ ಅಲ್ಲೇ ಇದ್ರ? ಹೌದೌದು, ಕಂಪ್ಲೀಟ್ ಅಂದರೆ ಶೆಡ್ಯೂಲ್ ಏನು ಮಾಡ್ತಿದ್ರು ಆ ಪ್ರಕಾರ ಹೋಗಿದ್ದೀನಿ. ನಾವು ಹೀರೋ ಟೀಮ್ ಯಾವಾಗ ಶೂಟ್ ಇರ್ತಿತ್ತು ಅವಾಗೆಲ್ಲ ಜೊತೆಗೆ ಇದ್ದಿದ್ದು. 170 ದಿನ ಶೂಟಿಂಗ್ ಡೇಸ್, 168 170 ಡೇಸ್ ಆಗಿದೆ. ಈಗ ದೈವ ಅದನ್ನೆಲ್ಲ ತುಂಬ ಹತ್ತಿರ ಇದ್ದು ನೋಡಿದ್ದೀರಾ, ಆ ಒಂದು ಭಕ್ತಿ ಸ್ಪಿರಿಚುಯಾಲಿಟಿ ಅದೆಲ್ಲ ಹೇಗಿತ್ತು ಸರ್? ಆ ಅನುಭವ ಹೇಗಿತ್ತು ಆ ದೈವದ ಬಗ್ಗೆ ಮಾತ್ರ? ಸೊ ಕರಾವಳಿ ಅಂದ್ರೇ ಒಂದು ದೈವತ್ವದ ನಾಡು, ಅಲ್ಲಿ ಕಾಲಿಟ್ಟಾಗಲೇ ನನಗೆ ಆ ಅನುಭವ ಆಯಿತು. ಸೊ ಪ್ರತಿಯೊಂದು ಕಣಕಣದಲ್ಲೂ ದೈವಶಕ್ತಿಯ ಮೆರುಗು ಎದ್ದು ಕಾಣಿಸುತ್ತೆ ಆ ಜಾಗದಲ್ಲಿ. ಅಷ್ಟೊಂದು ಸ್ಪಿರಿಚುವಲ್ ಪವರ್ ಇರುವಂಥ ಸಾಯಿಲ್, ಅದು ಮಣ್ಣು, ಅಂಥ ಜಾಗ. ಸೊ ಅಲ್ಲಿ ಕಾಲಿಟ್ಟಾಗಲೇ ನನ್ನೊಳಗೆ ಸುಮಾರು ಹಲವಾರು ಬದಲಾವಣೆ ಆಗಿದೆ. ನನ್ನನ್ನು ಸುಮಾರು ಶೂಟಿಂಗ್ ಮುಂಚೆ ನೋಡಿರೋ ಜನ, ಈಗ ನೋಡ್ತಿರೋ ಜನನೂ ಹೇಳ್ತಾರೆ, ಹೇಗಿದ್ದೆ, ಹೇಗಾಗ್ಬಿಟ್ಟೆ ನೀನು ಅಂತ. ಸೊ ಅವಾಗ ಮಾತಾಡೋ ರೀತಿ ಇರ್ಬೋದು, ಅವಾಗ ನಾನು ನಡ್ಕೊಳ್ಳೋ ರೀತಿ ಇರ್ಬೋದು, ಇದಕ್ಕೆ ಕಾರಣನೂ ಅಲ್ಲಿಯ ದೈವ, ಆ ನೆಲ, ಅಲ್ಲಿ ಏನು ಆಗ್ತಿದೆಯಾ, ಅಲ್ಲಾಗಿರ್ತಕ್ಕಂಥ ಆ ದೈವಾಚರಣೆಯ ಒಂದು ಕೆಲಸವೇ ನನ್ನೊಳಗೆ ಬದಲಾವಣೆ ತಂದಿದೆ ಅಂತ ನಾನು ಹೇಳ್ತೀನಿ. ಅಷ್ಟೊಂದು ದೈವದ ಪವರ್ ಅಲ್ಲಿದೆ, ನಿಜವಾಗ್ಲೂ ಇದೆ. ಆ ಕಾಡಲ್ಲಿ ಆಯಿತು, ನಾವು ಶೂಟ್ ಮಾಡಿರೋ ಜಾಗದಲ್ಲಾಯಿತು, ತುಂಬ ಒಳ್ಳೊಳ್ಳೆ ಅನುಭವಗಳಾಗಿದೆ. ಒಳ್ಳೊಳ್ಳೆ ಅನುಭವಗಳನ್ನ ಆಗಿದೆ, ಪ್ಲಸ್ ನೀವು ಅದನ್ನ ಅನುಭವಿಸಿದ್ದೀರಿ. ಹೌದು, ಖಂಡಿತ ಅನುಭವಿಸಿದ್ದೀನಿ. ಅದೇ ಸರ್, ಈಗ ಈ ದೈವದ ಬಗ್ಗೆನೇ ಇಟ್ಕೊಂಡು ಕೆಲವರೆಲ್ಲ ಏನೇನೋ ಸುಳ್ಳು ಸುದ್ದಿ ಹಬ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಷ್ಟೋ ಕಾಂಟ್ರವರ್ಸಿಗಳು ಕೂಡ ಆಗಿತ್ತು, ದೈವನ ಬಳಸ್ಕೊಂಡು ಏನೋ ಮಾಡೋಕ್ಕೆ ಹೊರಟಿದ್ದಾರೆ ಅದು ಇದು ಅಂತ. ಬಟ್ ಅಲ್ಲೇ ಇದ್ದು ನೀವು ಅನುಭವಿಸಿರೋ ಅಂಥವ್ರು, ನೀವು ಅಂಥವ್ರಿಗೆ ಏನು ಹೇಳ್ತೀರಾ? ಸೊ ಈಗ ಒಂದು ಕೆಲಸ ಆಗುತ್ತೆ ಅಂದಮೇಲೆ, ಸೊ ಒಂದು ಪ್ಲಸ್ ಒಂದು ಮೈನಸ್ ಇದ್ದೇ ಇರುತ್ತೆ. ನಾವು ಪ್ಲಸ್ಸನ್ನು ತಗೊಳ್ಳೋಣ, ಮೈನಸನ್ನು ಬಿಡೋಣ. ದೈವವನ್ನು ನಂಬಿದವರಿಗೆ ಒಳ್ಳೆಯದಾಗುತ್ತೆ ಅನ್ನೋದಕ್ಕೆ ಕಾರಣನೇ ರಿಷಬ್ ಶೆಟ್ಟಿ ಸರ್. ಸೊ ಅವ್ರು ಮಾಡಿದ್ದೆಲ್ಲ ದೈವವೇ ಮಾಡಿಸಿಕೊಂಡಿದ್ದು ಸಿನಿಮಾ ಅಂತ ನಮಗನ್ನಿಸುತ್ತೆ. ಸೊ ಅದು ಬರೀ ಕರಾವಳಿ ಭಾಗದ ಜನರಿಗೆ ಮಾತ್ರ ಸೀಮಿತವಾಗಿದ್ದಂಥ ದೇವರು, ಇಡೀ ಪ್ರಪಂಚ, ಇಡೀ ಭಾರತ ಕೊಂಡಾಡ್ತಿದೆ ಅಂತಂದರೆ ಅದಕ್ಕೆ ಕಾರಣ ರಿಷಬ್ ಶೆಟ್ಟಿ ಅಣ್ಣನೇ. ಸೊ ಆ ದೈವವ ಪರಿಚಯ ಮಾಡಿದ್ದಕ್ಕಲ್ವ ಇಷ್ಟು ಜನರಿಗೆ ನಮಗೆ ಆ ದೈವದ ಶಕ್ತಿ. ನಿಜವಾಗ ದೇವರಂದ್ರೆ ಯಾರು ಒಬ್ರಿಗೂ ಸೀಮಿತ ಅಲ್ಲ, ಒಬ್ಬನಿಗಾಗಿ ಇದ್ದಿದ್ದಲ್ಲ, ಅದು ಮಾನವರ ಒಳಿತಿಗಾಗಿ, ಒಂದು ಜನರ ಒಂದು ಒಳ್ಳೆಯ ಕೆಲಸಗಳಿಗಾಗಿ ಮಾರ್ಗದರ್ಶನ ಮಾಡೋಕ್ಕಾಗಿರುವಂಥದ್ದೇ ದೈವಗಳು. ಸೊ ಒಳ್ಳೆಯವ್ರಿಗಾಗಿ ದೇವರು ಯಾವತ್ತಿದ್ದೇ ಇದ್ದಾನೆ. ಸೊ ಅದ್ರ ಬಗ್ಗೆ ಏನು ಜಾಸ್ತಿ ಇದು ಮಾಡೋದಿಲ್ಲ. ಹಾಡ್ಕೊಳ್ಳೋರು ಯಾವತ್ತಿದ್ರು ಹಿಂದೆನೇ ಉಳಿತಾರೆ, ಅಷ್ಟೇ ಏನು ಮಾಡೋಕ್ಕಾಗುತ್ತೆ. ಸೊ ನೀವು ಅಲ್ಲೇ ಇದ್ರಿ, ದೈವನೆಲ್ಲ ಹತ್ತಿರದಿಂದ ನೋಡಿದ್ದೀರಾ, ನೀವು ಹತ್ತಿರದಿಂದ ದೈವವನ್ನು ಅನುಭವಿಸಿದಿರಲ್ವಾ, ಅಲ್ಲೇನು ನಿಮಗೆ ಸ್ಪಿರಿಚುವಲ್ ಆಗಿ ಏನು ಒಂದು ಎಕ್ಸ್ಪೀರಿಯನ್ಸ್ ಏನಾದರೂ ಇದೆಯಾ? ಸೊ ಪ್ರತಿದಿನವೂ ಸ್ಪಿರಿಚುವಲ್ ಎಕ್ಸ್ಪೀರಿಯೆನ್ಸ್ ಆಗಿದೆ. ಬಟ್ ಆ ನಿಟ್ಟಿನಲ್ಲಿ ಹೇಳೋದಾದರೆ, ನನಗೆ ಒಂದು ದಿನ ಯುಗಾದಿ ದಿನ ನನ್ನ ಪರ್ಸ್ನಲ್ಲಿ ನನಗೆ ಅನುಭವಕ್ಕೆ ಬಂದ ದಿನ, ಅವತ್ತು ದೇವರ ದರ್ಶನ ಆದ ದಿನ ನನಗೆ. ಸೊ ಅದನ್ನು ಮರೆಯೋಕ್ಕಾಗಲ್ಲ, ಅಂಥ ಒಂದು ದಿನ ಅದು. ಅವತ್ತು ಅದು ಗುಳಿಗದ್ದ ಸೀನ್ ನೋಡಿದಿರಲ್ಲ ನೀವು, ಕತ್ತರಿಸ್ತಾರಲ್ಲ ಗುಲ್ಶನ್ ದೇವಯ್ಯ, ಕುಲಶೇಖರ ಅನ್ನೋರು. ಆವತ್ತಿನ ದಿನ ಅದು ಫೈಟ್ ಆಗುವಂಥ ಸೀಕ್ವೆನ್ಸು ಮಧ್ಯರಾತ್ರಿ 2:30 ಗಂಟೆಗೆ ಶೂಟ್ ನಡೀತಾ ಇತ್ತು. ಸೊ ಅಲ್ಲಿಂದ ಮೇಲ್ಗಡೆ ಶೂಟ್ ಆಗ್ತಿದೆ ಬಾವಿ ಹತ್ರ. ಸೊ ಅಲ್ಲಿಂದ ಹಿಂಗೆ ಕೆಳಗೆ ಇಳ್ಕೊಂಬಂದರೆ ಒಂದು ದೊಡ್ಡದು ಜರಿ ಹರಿಯುತ್ತೆ, ನದಿ ಇದೆ. ಜರಿ ಆ ಶೂಟ್ ಮಾಡಿರೋ ಜಾಗದಲ್ಲಿ ಒಂದು ನದಿ ಥರದ್ದು ಹರಿಯುತ್ತೆ. ಸೊ ನಾನು ಅಲ್ಲಿ ಹೋಗಿ ಮೆಡಿಟೇಷನ್ ಮಾಡ್ತೀನಿ ಅಂತೇಳಿ ನಮ್ಮ ಫ್ರೆಂಡ್ಸ್ಗೆ ಹೇಳಿದೆ. ಇನ್ನು ಅಣ್ಣಂದು ಶಾರ್ಟ್ ಆಗ್ತಿದೆ, ಸೊ ನಮಗೆ ಈಗ ಶೂಟ್ ಇಲ್ಲ, ನಾನು ಕೆಳಗಡೆ ಹೋಗಿ ಕೂರ್ತೀನಿ, ಅಕಸ್ಮಾತ್ ಕರೆದ್ರೆ ಕರೀರಿ ಅಂತ ನಮ್ಮ ಸ್ನೇಹಿತರಿಗೆಲ್ಲ ಹೇಳಿ ನಾನು ಕೆಳಗಡೆ ಹೋದೆ. ಜರಿ ಹರಿತಾ ಇತ್ತು ಕೆಳಗಡೆ. ಸೊ ಅಲ್ಲಿಗೆ ಹೋಗಿ ಕೂತ್ಕೊಂಡು ನಾನು ಧ್ಯಾನ ಮಾಡಬೇಕಂತ ಎಷ್ಟೋ ಪ್ರಯತ್ನ ಪಡ್ತಿದ್ದೆ, ಬಟ್ ಆಗ್ತಿಲ್ಲ. ಭಾಳ ಡಿಸ್ಟರ್ಬ್ ಆಯಿತು, ಒತ್ತಡ ಅನ್ನಿಸ್ತು, ಯಾಕೋ ಏನೋ ಮನಸ್ಸಿಗೆ ಬೇಜಾರಾದಂಗಾಯಿತು. ಅದು ಕೂಗು ಕೇಳಿಸ್ತಾ ಇದೆ, ಅಣ್ಣ ಕೂಗ್ತಿರೋದು, ಓ ಅಂತ ಕೂಗ್ತಾ ಇರೋದು ಕೂಗು ಕೇಳಿಸ್ತಾ ಇದೆ ನನ್ನ ಕಿವಿಗೆ. ಬಟ್ ನನಗೆ ಅದು ಮೆಡಿಟೇಷನ್ ಒಳಗೆ ಹೋಗೋಕ್ಕಾಗ್ತಿಲ್ಲ. ಸೊ ಅಷ್ಟೊಂದು ಡಿಸ್ಟರ್ಬೆನ್ಸ್ ಆಗ್ತಾಯಿತ್ತು. ಯಾಕೆ ಆಯಿತು ಇವತ್ತು ಅಂತೇಳಿ ಹಂಗೆ ಮನಸ್ಸು ಬೇಜಾರಾಯಿತು. ಆಸು ಬಂಡೆಗಳಿದ್ವಲ್ಲೆಲ್ಲ ಬಂಡೆಗಳು ಆಸಿತ್ತು. ಸೊ ಈಗ ಹಂಗಾತ
ಮಲಗಿ ಹಂಗೆ ಶಿವಪ್ಪನ ನೆನೆಸ್ಕೊಳ್ತಾ ಇದ್ದೆ. ದೇವರೇ ಏನಾದರೂ ಮಾಡಿ ನನ್ನ ಎದೆಗೆ ಬಾ, ನನ್ನ ಆತ್ಮಕ್ಕೆ ಬಾ ಅಂತ ಹಂಗೆ ಕನ್ವರ್ಜೇಷನ್ ಮಾಡ್ತಾ 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 ಹಂಗೆ ಮಲಗಿದ್ದೆ. ಮಲಗಿದಾಗ ಆ ಸುತ್ತ ಮರಗಳೆಲ್ಲ ಬಾವಿ ಆಕಾರದಲ್ಲೇ ಇತ್ತು. ಆ ಬಾವಿಯನ್ನು ನೋಡ್ತಿರಲ್ಲ, ಹಿಂಗೆ ಸುತ್ತ ಬಾವಿ ಆಕಾರದಲ್ಲೇ ಮರಗಳು ಉದ್ದಕ್ಕೆ, ಆ ಮರಗಳಲ್ಲಿ ಆ ಕಡೆ ಈ ಕಡೆ ಎಲ್ಲ ಲೈಟ್ ಹಾಕಿರೋದು ರಿಫ್ಲೆಕ್ಷನ್ಗೆ ಮರಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದ್ರ ಒಟ್ಟಿಗೆ ಹಂಗೆ ಅದನ್ನು ದಾಟಿ ಆಕಾಶಕ್ಕೆ ಕಣ್ಣು ಹೋಯ್ತು ನಮ್ಮದು. ಆಕಾಶದಲ್ಲಿ ಒಂದು ನೀಲಿ ದೃಶ್ಯ ಕಾಣಿಸ್ತು, ಅಂದರೆ ನೀಲಿ ಮುಖ ಕಾಣಿಸ್ತು. ಆ ಮುಖ ಶಿವಪ್ಪನ ಮುಖ ಆಗಿತ್ತು. ಸೊ ನನಗೆ ಬಹಳ ಖುಷಿ ಆಯಿತು ನೋಡಿ. ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಸೊ ಸಡನ್ನಾಗಿ ನನಗೆ ಅಲ್ಲೇ ಕರಿಬೇಕಂತ ಅನ್ನಿಸ್ತು ಶಿವಪ್ಪನ. ನಾನು ಮೂಲತಃ ರಾಯಚೂರಿನವನು. ಸೊ ನನ್ನ ತಾಯಿ ಭಾಷೆ ಯಾವುದು ನನಗೆ ಸಡನ್ನಾಗಿ ಗೊತ್ತಿಲ್ಲ. ಅಲ್ಲಿ ಇದ್ದಕ್ಕಿದ್ದಂಗೆ ನನ್ನ ಭಾಷೆ, ನನ್ನ ಮಾತೃಭಾಷೆ, ನನ್ನ ತಾಯಿ ಭಾಷೆ, ನಾನು ಹುಟ್ಟಿ ಬೆಳೆದಾಗಿಂದ ಏನು ಬಂದಿತ್ತು ಆ ಭಾಷೆ ಮುಖಾಂತರನೇ ಕರೆದೆ. ಅಲ್ಲಿ ಫೇಸ್ ಕಾಣ್ತಿದ್ದಂಗೆ ನನಗೆ ನನ್ನೊಳಗೆ ಒಂದು ಅವನನ್ನು ಕರಿಬೇಕು, ನನ್ನ ಅಪ್ಪನ ಕರಿಬೇಕನ್ನೋ ಒಂದು ಭಾವ ಹುಟ್ಟು ಕರೆದೆ. ಕೂಗಿ ಕರಿತೇನೆ ಶಿವಪ್ಪ, ನನ್ನೇದೆ ನಿನ್ನ ಮನೆಯಪ್ಪ, ಅದ್ರಾಗ ನಿಂದ ಗುಡಿಯಪ್ಪ, ಅಲ್ಲೇ ಬಂದು ಕುಂದ್ರಪ್ಪ, ಅಲ್ಲೇ ನೀನು ನೆಲೆಸಪ್ಪ, ಅಲ್ಲೇ ನೀನು ನೆಲೆಸಪ್ಪ ಅಂದೆ. ಮತ್ತು ಹತ್ತಿರ ಬಂದಂಗೆ ಆಯಿತು ಫೇಸ್, ಶಿವನ ಫೇಸ್ ನನಗೆ ಹತ್ತಿರ ಬಂದಂಗೆ ಆಯಿತು. ಸೊ ಹಂಗಾಗ್ತಿದ್ದಂಗೆ ನನಗೆ ಇನ್ನೂ ತಡಿಯೋಕ್ಕಾಗದೆ ನಾನು ಮತ್ತಷ್ಟು ಅವನನ್ನೇ ನೋಡ್ತಾ ಭಾವಪರವಶನಾಗಿ ಮತ್ತೆ ಕೇಳಿದೆ. ಹರನಾಗಿ ಬಂದೆನ್ನ ಭವದಣನೆ ಹರದೆಲ್ಲೋ, ಭೈರವನಾಗಿ ಬಂದೆನ್ನ ಭಯಹರಣ ಮಾಡಿದೆಲ್ಲೋ, ಶಿವನಾಗಿ ಬಂದೆನ್ನ ಮನವ ಸೆರೆ ಮಾಡಿದೆಲ್ಲೋ ಅಂದೆ. ಹಾಗೆ ಹೇಳ್ತಿದ್ದಂಗೆ ಇನ್ನೂ ಹತ್ರಕ್ಕೆ ಬಂದಂಗೆ ಆಯಿತು. ನನಗೆ ತಡೆಯೋಕ್ಕಾಗ್ತಿಲ್ಲ, ಕಣ್ಣಲ್ಲಿ ನೀರು ಬರ್ತಾ ಇದೆ. ಅದು ಮಧ್ಯರಾತ್ರಿ 3 ಗಂಟೆ. ಆ ಸಮಯದಲ್ಲಿ ನನಗೆ ಆ ಫೀಲ್ ಆಗ್ತಿದೆ. ಸೊ ಬಂದು ಹತ್ರದಲ್ಲಿ ಕೂತಂಗಾಯಿತು. ನನಗೇನು ಹೇಳ್ಬೇಕು ಗೊತ್ತಾಗಲಿಲ್ಲ. ಹಾಗೆ ಮತ್ತೆ ಹೇಳಿದೆ, ನಂಟನಲ್ಲದ ಬಂಟನ ನಂಟ ಕಟ್ಟಿಕೊಂಡು ನೀನು, ತಂದೆಯಾದಿ ತಾಯಿಯಾದಿ ಅಣ್ಣ ತಮ್ಮ ಬಂಧು ಬಳಗ ನೀನೇ ಆದೆ ಅಂತ. ಇದನ್ನು ಹೇಳ್ತಿದ್ದಂಗೆ ನನಗೆ ಫುಲ್ ಸುಸ್ತು ಅನ್ನಿಸ್ತು. ಹಂಗೆ ಶಿವಪ್ಪನ ನೋಡ್ತಾ 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 ಅವ್ನ ತೊಡೆ ಮೇಲೆ ಮಲಗಿದೆ. ಹಂಗೆ ಮಲಗಿದ್ದೆ ಅಷ್ಟೇ ನನಗೆ ನೆನಪು. ಎಚ್ಚರ ಆಗಿದ್ದು ಬೆಳಗ್ಗೆ ಒಂದು ಪ್ಯಾಕಪ್ ಆಗಿದೆ ಅಂತ ನನ್ನ ಫ್ರೆಂಡ್ಸ್ ಬಂದು ಎಬ್ಸಿದಾಗ. ಸೊ ಈ ಡಿವೈನ್ ಫೀಲ್ ನನಗಲ್ಲಿ ಆಗಿದೆ, ಆ ಮಣ್ಣಲ್ಲಾಗಿದೆ ಅಂತಂದರೆ ಆ ಮಣ್ಣಲ್ಲಿ ನನ್ನ ಅಪ್ಪ ಇದ್ದಾನೆ, ಆ ದೇವರಿದೆ, ಆ ದೈವ ಇದೆ ಅಂತ ನಾನು ನಂಬ್ತೀನಿ ಬಲವಾಗಿ. ಸೊ ನನಗೆ ಪ್ರತ್ಯಕ್ಷ ದರ್ಶನ ನನ್ನಪ್ಪ ದೊಡ್ಡ ಉದಾಹರಣೆ. ಅದಕ್ಕಿಂತ ನಾನೇನು ಹೇಳಲಿ, ಅಷ್ಟೇ ನನಗೆ ಖುಷಿ ನನ್ನೊಳಗೆ ಇತ್ತು. ಇದನ್ನು ನಾನು ಇವತ್ತು ಹೇಳ್ಕೊಳ್ತಾ ಇದ್ದೀನಿ ಎಲ್ಲ ಕಡೆ. ಯಾಕಂದರೆ ಅವನ ಮುಖಾಂತರನೇ ನನಗೆ ಸಿಕ್ಕಿದ್ದು. ನನ್ನ ಸಿನಿಮಾದಲ್ಲಿ ನನಗೆ ಬೋಲಾ ಅನ್ನೋ ಪಾತ್ರ, ಬೋಲಾ ಅಂದರೆ ಭೋಲೆನಾಥ್ ಶಿವಪ್ಪನ ಹೆಸರು. ಸೊ ನನಗೆ ಯಾವುದೋ ಒಂದು ಪಾತ್ರ ಇತ್ತು, ಆ ಪಾತ್ರದಿಂದ ಈ ಪಾತ್ರ ಬಂದು ಇಲ್ಲಿ ಸಿಕ್ಕಿರೋದ್ರಿಂದ, ಅಂದರೆ ಈ ಬೋಲಾ ಅನ್ನೋ ಪಾತ್ರದ ಹೆಸರು ಇವತ್ತು ಇಡೀ ಸಿನಿಮಾದಲ್ಲಿ ನಾನು ಆ ಪಾತ್ರವಾಗಿ ಓಡಾಡಿದ್ದೀನಿ, ನಿಂತಿದ್ದೀನಿ, ಹಿಂದೆ ನಿಂತು ಓಡಾಡಿದ್ದೀನಿ, ಕೆಲಸ ಮಾಡಿದ್ದೀನಿ ಅನ್ನೋದು ತುಂಬ ಖುಷಿ. ಆ ಭಗವಂತನನ್ನು ನೇರವಾಗಿ ಭೇಟಿಯಾಗಿ, ಅಂದರೆ ಪಕ್ಕದಲ್ಲೇ ಇದ್ದು ಅನುಭವಿಸಿ ಅಂಥವ್ರನ್ನ ನಾವು ಇವತ್ತು ಒಂದು ಇಂಟರ್ವ್ಯೂ ಮಾಡ್ತಿರೋದು ಖಂಡಿತವಾಗ್ಲೂ ನಾವು ಭಾಗ್ಯವಂತರು ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಸರ್. ನಾವು ಭಾಗ್ಯವಂತರೆ, ಕರೆಸಿ ಮಾತಾಡ್ತಿದ್ದೀರಿ. ಸೊ ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟ್ ಸರ್, ನೆಕ್ಸ್ಟು ಕಾಂತಾರ ಸಿನಿಮಾ ಮುಗೀತು, ನೆಕ್ಸ್ಟ್ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಸರ್ ಇದೇ ಫೀಲ್ಡಲ್ಲಿ ಕೆಲಸ ಮಾಡ್ತಿದ್ವಿ. ನಮ್ಮದೇ ಆದಂಥ ಒಂದು ಸಿನಿಮಾ ಸ್ಕ್ರಿಪ್ಟ್ ನಡೀತಾ ಇದೆ, ಕೆಲಸ ನಡೀತಿದೆ. ಪ್ಯಾರಲಲ್ ಆಗಿ ಯಾರಾದರೂ ಕರೆದ್ರೆ ಸಿನಿಮಾ ಮಾಡೋಣ, ಒಟ್ಟಿಗೆ ಕೆಲಸ ಮಾಡೋಣ ಅಂತ ಓಡಾಡ್ತಿದ್ದೀವಿ ಅಷ್ಟೇ, ಇನ್ನೇನಿಲ್ಲ. ಸಿನಿಮಾ ಫೀಲ್ಡಲ್ಲೇ ಕೆಲಸ ಮಾಡೋಣ, ಇದ್ರ ಮುಖಾಂತರ ಮತ್ತೆ ಥಿಯೇಟ್ರ್ ಮಾಡೋಣ, ಮತ್ತೆ ರಂಗಭೂಮಿ ಮಾಡೋಣ ಅಂತ ಒಂದು ದೊಡ್ಡ ಆಸೆ ಇದೆ. ಅದನ್ನು ನಮ್ಮೂರ ಕಡೆ ಒಂದಷ್ಟು ಥಿಯೇಟ್ರ್ ಸ್ಕೂಲ್ ಮಾಡಿ ಈ ಸಿನಿಮಾ ಮುಖಾಂತರ ಆ ಕೆಲಸಗಳು ಮಾಡೋಣ ಅಂತ ಅನ್ನೋದಿದೆ. ಇದೆಲ್ಲ ನೀವು ಈ ಪಾತ್ರಕ್ಕೆ ಬಂದ ಮೇಲೆ ಈ ಪಾತ್ರಕ್ಕೆ ಜೀವ ತುಂಬಿದ್ದೀರಾ. ಇದಾದ ನಂತರ ನಿಮಗೆ ಹೊರಗಡೆ ಹೇಗಿದೆ ಸರ್ ಈಗ ರೆಸ್ಪಾನ್ಸ್? ಚೆನ್ನಾಗಿದೆ. ಎಲ್ಲ ಕಡೆ ಗುರುತಿಸ್ತಾರೆ ಮೀನ್ಸ್ ಅಂದರೆ ನಮ್ಮನ್ನು ಮುಖ ಯಾರು ನೋಡಿದಾರೋ ಅವ್ರಿಗೆಲ್ಲ ನಾನು ಗೊತ್ತು. ಸುಮಾರು ಜನ ನನಗೆ ಕರೆ ಮಾಡಿದ್ದಾರೆ, ಹೇಳಿದ್ದಾರೆ ಚೆನ್ನಾಗಾಗಿದೆ, ಚೆನ್ನಾಗಿ ಬಂದಿದೆ ಅಂತ. ದೊಡ್ಡ ಸಿನಿಮಾದಲ್ಲಿ ನೀನು ಒಂದು ಭಾಗ ಆಗಿದೆಯಾ ಅಂತಿದ್ದಾರೆ. ಸೊ ಅದಕ್ಕೆ ನಾನು ಯಾವತ್ತಿದ್ರೂ ರಿಷಬ್ ಅಣ್ಣನಿಗೆ ಚಿರಋಣಿ ಆಗಿರ್ತೀನಿ. ಸೊ ಹೊಂಬಾಳೆ ಸಂಸ್ಥೆಗೆ ಚಿರಋಣಿ ಆಗಿರ್ತೀನಿ. ಸೊ ನನ್ನ ಒಬ್ಬ ಎಲ್ಲೋ ಹಳ್ಳಿಯಲ್ಲಿ ಇರ್ತಕ್ಕಂಥ ಒಂದು ಪ್ರತಿಭೆನ ಒಂದೇನೋ ಒಂದು ಯಾವುದೇ ಪಾತ್ರ ಆಗಿರಲಿ, ಇಡೀ ಸಿನಿಮಾದಲ್ಲಿ ಒಂದು ಸಣ್ಣ ಸಣ್ಣ ಪಾತ್ರಗಳು ಕೂಡ ಅದಕ್ಕೆ ಪ್ಲಸ್ ಆಗ್ತಾನೆ ಹೋಗುತ್ತೆ. ಸೊ ಆ ಪ್ಲಸ್ಸಲ್ಲಿ ನಾನು ಒಬ್ಬ ಪ್ಲಸ್, ಅಂದರೆ ಮೀನ್ಸ್ ನಾನು ಕೂಡ ಗಣನೆಗೆ ಬರ್ತೀನಿ ಅನ್ನೋದ್ರ ಗಣನೆಗೆ ಬರೋದಕ್ಕೆ ಕಾರಣ ಅವರು. ಸೊ ಅವ್ರಿಗೆ ನಾನು ಯಾವತ್ತಿದ್ರೂ ಚಿರಋಣಿ ಆಗಿರ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕಾಂತಾರ ಬಹುದೊಡ್ಡ ಮಟ್ಟದಲ್ಲಿ ಪ್ರಶಂಸೆ ಪಡೀತಿದೆ. ಇದೇ ಅಲ್ಲ, ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು, ಇನ್ನೂ ಹೆಚ್ಚೆಚ್ಚು ಆಫರ್ಗಳು ನಿಮಗೆ ಬರಲಿ ಅಂತ ನಮ್ಮ ಸಿರಿ ಟಿ ವಿ ತಂಡದ ಕಡೆಯಿಂದ ಕೇಳ್ಕೊತೀವಿ. ಇಷ್ಟೊತ್ತು ನಿಮ್ಮ ಅತ್ಯಮೂಲ್ಯವಾದಂತಹ ಸಮಯವನ್ನು ನಮ್ಮ ಜೊತೆ ಕೊಟ್ಟು ಮಾತನಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.